ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸರ್, ನಿಮ್ಮ ನೋಡೋಕೆ ಯಾರೋ ಬಂದಿದ್ದಾರೆ. ಯಾರು? ಯಾರೋ ಒಬ್ರು ಹೆಂಗಸು ಬಂದಿದ್ದಾರೆ. ಹುಡುಗಿನ? ಹೆಂಗಸ? ಹೆಸರೇನು? ನಿತ್ಯ. ಅಮ್ಮ ಅವರು ಬದುಕಿಲ್ವಲ್ಲ, ಅವ್ರು ಹೇಗೆ ಬರ್ತಾರೆ? ನಿತ್ಯ ಮೇಡಮ್ ಇಲ್ಲೇ ಇದ್ರೆ ಮತ್ತೆ ನಾಣಿ ಸಾರಿ ಸರ್. ಹೆಸರು ಕರೆಕ್ಟಾಗಿ ಕೇಳಿದ್ರಾ? ಗೊತ್ತಿಲ್ಲ ಸರ್. ವಾರ್ಡನ್ ಸರ್ ನಾನು ಕರೆದ್ಬಿಟ್ಟು ನಿತ್ಯ ಅಂತ ಬಂದಿದ್ದಾರೆ, ಅವ್ರನ್ನ ನೋಡಕ್ ಕರ್ಕೊಂಬ ಅಂತ ಹೇಳಿದ್ರು. ಯಾರು ಬಂದಿರ್ತಾರೆ? ಯಾರಿರ್ಬಹುದು? ಆ ರೂಮಲ್ಲಿದ್ದಾರೆ, ಹೋಗಿ. ಮಾಮ್, ಆಂಟಿ. ಮಾಮ್, ನನಗೋಸ್ಕರ ಬಂದಿದ್ದು ನೀವಾ ಆಂಟಿ? ಹೌದು ಜೈ. ಮತ್ತೆ ನಿತ್ಯ ಬಂದಿದ್ದು ಅಂದ್ರು? ಅದು ನಿತ್ಯ ಮದರ್ ಬಂದಿದ್ದಾರೆ ಅಂತ ಹೇಳು ಅಂದರೆ ಅವರು ಅರ್ಥ ಕೇಳಿಸ್ಕೊಂಡು ನಿನಗೆ ಹಾಗೆ ಹೇಳಿರಬೇಕು. ಕಮ್ಯುನಿಕೇಷನ್ ಗ್ಯಾಪ್ ಅಷ್ಟೇ. ಹೇಗಿದ್ಯಾ ಮಾಮ್? ಆ ಮಾತು ಕೇಳಬೇಕಾಗಿದ್ದು ನಾನು ಅಲ್ಲ. ನಿತ್ಯ, ಈ ವೇಷ ಏನು? ನೀನು ಒಳಗಡೆ ಹೇಗೆ ಬಂದೆ? ನನಗೋಸ್ಕರ ಗೋಡೆ ಹಾರ್ ಬಂದ್ಲು ಆಂಟಿ. ಗೋಡೆ ಹಾರೋದು ಇವಳಿಗೆ ಚೆನ್ನಾಗಿ ಅಭ್ಯಾಸ ಆಗಿದೆ. ಎಂಥ ದೊಡ್ಡ ರಿಸ್ಕ್ ತಗೊಂಡೆ ನಿತ್ಯ. ಮತ್ತೆ ಇವರನ್ನ ಬಿಟ್ಟು ಹೇಗಿರ್ಲಿ ಮಾಮ್? ಅಟ್ಲೀಸ್ಟ್ ನನಗೊಂದು ಮಾತಾದ್ರೂ ಹೇಳಬೇಕಿತ್ತಲ್ವಾ? ನಾನೆಷ್ಟು ಟೆನ್ಷನ್ ಮಾಡ್ಕೊಂಡೆ ಅಂತ ಗೊತ್ತಾ? ಅವಳಿಗೋಸ್ಕರ ನೀನು ಎಷ್ಟು ಟೆನ್ಷನ್ ಮಾಡ್ಕೋತಿದ್ಯೋ ನಾನು ದಿನ ನೋಡ್ತಿದ್ದೀನಿ ಮಾಮ್. ಇವಳಿಗೇನು ಹೇಳ್ಬೇಡಿ ಆಂಟಿ. ಇವಳ ಪ್ಲೇಸಲ್ಲಿ ನಾನಿದ್ದಿದ್ರು ಇದನ್ನೇ ಮಾಡ್ತಿದ್ದೆ. ಇಬ್ರು ಒಂದೇ. ಹೇಗಿದ್ಯಾ ಜಾಯ್? ತುಂಬಾ ಖುಷಿಯಾಗಿದ್ದೀನಿ ಆಂಟಿ. ಈ ಮಾತನ್ನ ನಾನು ತಮಾಷೆಗೆ ಹೇಳ್ತಿಲ್ಲ ಆಂಟಿ, ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ. ನಾನು ಜೈಲಲ್ಲಿಲ್ಲ,
ನಿತ್ಯನ್ ಪಕ್ಕದಲ್ಲಿದ್ದೀನಿ. ನಿತ್ಯ ಜೈಲಿಗೆ ಬಂದ ದಿನ ನಾನು ಕೂಡ ನಿಮ್ಮ ಹಾಗೆ ಗಾಬರಿಯಾಗಿದ್ದೆ. ಆದರೆ ಈ ಸಮಯದಲ್ಲಿ ಇವಳು ಎಷ್ಟು ಅಗತ್ಯ ಅಂತ ಇವಳು ಬಂದ್ಮೇಲೆ ಗೊತ್ತಾಗಿದ್ದು. ಇವಳು ಬರ್ದೇ ಇದ್ದಿದ್ರೆ ಈ ಜೈಲಲ್ಲಿ ನಾನು ಡಿಪ್ರೆಸ್ ಆಗಿ ಹುಚ್ಚಿಡ್ದ್ಬಿಡ್ತಿತ್ತು. ರಿಯಲಿ ಶಿ ಮೇಕ್ಸ್ ಮಿ ಹ್ಯಾಪಿ, ಸೋ ಹ್ಯಾಪಿ ಆಂಟಿ. ಐ ನೋ ಜಯ್, ನನ್ನ ನಿತ್ಯ ಎಲ್ಲೇ ಇದ್ರೂ ಅಲ್ಲೇ ಆನಂದ ಇರುತ್ತೆ. ಯಾಕಂದ್ರೆ ಮನ್ಸಲ್ಲಿ ಎಷ್ಟೇ ನೋವಿದ್ರೂ ತನ್ನ ಸುತ್ತ ಇರೋರನ್ನ ಸಂತೋಷವಾಗಿಡೋದು ಅವಳಿಗೆ ಆ ದೇವ್ರು ಕೊಟ್ಟಿರೋ ವರ. ದೇವರು ಇವಳಿಗೆ ಯಾವ ಥರದ ವರ ಕೊಟ್ಟಿದ್ದಾನೋ ಗೊತ್ತಿಲ್ಲ ನನಗೆ. ಆದರೆ ನೀವು ನಿತ್ಯನ ನನಗೆ ವರವಾಗಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ನಿತ್ಯ ನಂಗೆ ಕೂಡ ವರಾನೇ ಜಯ್. ನಿನ್ನ ಬೇಗ ಬಿಡಿಸ್ಕೊಳ್ತೀನಿ ಜಯ್. ಆ ಪ್ರಯತ್ನದಲ್ಲೇ ಇದ್ದೀನಿ. ಈ ಮಾತನ್ನ ಹೇಳಿ ಹೋಗೋಣ ಅಂತಾನೆ ಬಂದೆ. ನೋ ಪ್ರಾಬ್ಲಮ್ ಆಂಟಿ, ಈ ಲೈಫ್ ಕೂಡ ನನಗಿಷ್ಟ ಆಗಿದೆ. ಇದೆಲ್ಲ ನಿತ್ಯನಿಂದನೇ. ಜಯ್, ಇಫ್ ಯು ಡೋಂಟ್ ಮೈಂಡ್, ನಿತ್ಯನ ಕರ್ಕೊಂಡು ಹೋಗಿ 2 minutes ಮಾತಾಡಬಹುದಾ? ಕ್ಯಾರಿ ಆನ್ ಆಂಟಿ, ಬಾಯ್. ಆಂಟಿ, ನನ್ನನ್ನು ನೀವು ಯಾವಾಗ ಬಿಡಿಸಿದ್ರೂ ಪರವಾಗಿಲ್ಲ. ಆದರೆ ನಿತ್ಯನ ನನ್ನಿಂದ ಮಾತ್ರ ಬಿಡಿಸ್ಬೇಡಿ. ನಾಚಿಕೆ ಬಿಟ್ಟು ಹೇಳ್ತಿದ್ದೀನಿ. ಇವಳಿಲ್ಲಿ ಬಂದಿಲ್ಲ ಅಂದಿದ್ರೆ ಈ ಜೈಲಲ್ಲಿ ನಾನು ಒಂದು ಕ್ಷಣ ಕೂಡ ಇರ್ತಿರ್ಲಿಲ್ಲ. ಏನ್ ಗಂಗಾ ಇದೆಲ್ಲ? ಜೈನ ನಾನು ಹೊರಗಡೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ನಲ್ಲ. ನಿನ್ನಮ್ಮ ನಿನ್ಗೋಸ್ಕರ ಎಷ್ಟು ಚಿಂತೆ ಮಾಡ್ತಾಳೆ ಅಂತ ನಿನಗೆ ಗೊತ್ತಾ? ದಿನ ನನ್ನ ಹತ್ರ ಬಂದು ಅಳ್ತಾ ಇರ್ತಾಳೆ. ನಮ್ಮ ಅಮ್ಮಂಗೆ ಧೈರ್ಯ ಹೇಳೋಕೆ ನೀವಿದ್ದೀರಾ, ಆದರೆ ಇವ್ರಿಗೆ ಧೈರ್ಯ ಹೇಳೋದಕ್ಕೆ ಯಾರಿದ್ದಾರೆ ಮೇಡಮ್? ಅದಕ್ಕೆ ಬಂದಿದ್ದು. ಜೈಲ್ ಅಥಾರಿಟೀಸ್ ಕಣ್ಣಿಗೆ ಬಿದ್ದರೆ ನಿನ್ನ ಜೀವನ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ನನಗೆ ಅವ್ರ ಬಗ್ಗೆ ನೋವು ಬಿಟ್ರೆ ನನಗೇನಾಗುತ್ತೋ ಅನ್ನೋ ಭಯ ಇಲ್ಲ ಮೇಡಮ್. ಆದರೂ ನೀನು ಒಂದು ಮಾತಾದರೂ ನನಗೆ ಹೇಳಬೇಕಿತ್ತು. ಹೇಳಿದ್ರೆ ನೀವು ಬರೋಕ್ಕೆ ಬಿಡ್ತಿದ್ರಾ ಮೇಡಮ್? ಸರಿ, 2 days ಜೈ ಜೊತೆ ಇದೆಯಲ್ಲ, ಜೈಲ್ ಅಥಾರಿಟೀಸ್ಗೆ ನಾನೇನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ. ನೀನು ನನ್ನ ಜೊತೆಗೆ ಬಂದ್ಬಿಡು. ಬರ್ತೀನಿ ಮೇಡಮ್. ಇನ್ನೊಂದು ದಿನ ಅವ್ರ ಜೊತೆ ಇದ್ದು ಧೈರ್ಯ ಹೇಳಿ ನಾನೇ ಬಂದ್ಬಿಡ್ತೀನಿ. ಆ ಮಲ್ಲಿಕಾ ಮೇಲೆ ನನಗೆ ತುಂಬ ಡೌಟ್ ಇದೆ ಮೇಡಮ್. ಮೊದಲಿಂದ ಅವಳು ಹಾಗೆ. ನನ್ನ ಪ್ರಕಾರ ಅವಳು ಸತ್ತಿರಲ್ಲ, ದುಡ್ಡಿಗೋಸ್ಕರ ನಾಟಕ ಆಡ್ತಿದ್ದಾಳೆ ಅಂತ ನನಗೆ ಡೌಟ್ ಮೇಡಮ್. ಹಳ್ಳಿ ಮೊದ್ದಾದ್ರೂ ನೀನು ಕೂಡ ನನ್ನ ಹಾಗೆ ಯೋಚನೆ ಮಾಡ್ತೀಯಲ್ಲೇ. ನಾನು ಹೊರಗಡೆ ಬಂದ್ಮೇಲೆ ಅವಳು ಎಲ್ಲಿದ್ರೂ ಸರಿ, ಹುಡುಕಿ ಹಿಡ್ಕೊಂಡು ಪೊಲೀಸ್ಗೆ ಹಿಡ್ಕೊಟ್ಟು ಅವ್ರನ್ನ ಹೊರಗಡೆ ತರ್ತೀನಿ. ಆಲ್ರೆಡಿ ನಿತ್ಯ ಆ ಕೆಲಸದಲ್ಲೇ ಇದ್ದಾಳೆ. ಅವಳು ಗಂಗಾ ಕೂಡ ಜೊತೆ ಆದರೆ ನನ್ನ ಕತೆ ಅಷ್ಟೇ. ಬೇಡಮ್ಮ ಗಂಗಾ, ನೀನು ಇಲ್ಲಿರೋದೇ ಒಳ್ಳೇದು. ಯಾಕೆ ಮೇಡಮ್? ಆಗಲೇ ಜೈ ಏನನ್ನೋ ಕೇಳಿಸ್ಕೊಂಡ್ಯಲ್ಲ, ನೀನು ಪಕ್ಕದಲ್ಲಿ ಇಲ್ಲದೇ ಇದ್ರೆ ಅವ್ನು ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆದರೆ ಮೇಡಮ್, ನಾನು ಮಾತು ಕೊಟ್ನಲ್ಲ, ಜೈನ ಹೊರಗಡೆ ಕರ್ಕೊಂಡು ಬರೋ ಕೆಲಸ ನಂದು. ಆ ಕೆಲಸ ನಿಂದಲ್ಲ ಮಾಮ್, ನಂದು. ನಾನೇ ಜೈನ ಹೊರಗಡೆ ಕರ್ಕೊಂಡು ಬರೋದು. ನೀನು ಜೈಲಲ್ಲೇ ಇದ್ದು ಜೈ ಡಿಪ್ರೆಸ್ ಆಗದೆ ಇರೋ ಹಾಗೆ ನೋಡ್ಕೊ. ಜೈ ಇಲ್ಲಿ ಕೂಡ ಸಂತೋಷವಾಗೇ ಇರಬೇಕು. ಆ ಜವಾಬ್ದಾರಿ ನಂದು ಮೇಡಮ್. ಅಲ್ವಾ? ಅದಕ್ಕೆ ನೀನು ಇಲ್ಲೇ ಇರು. ಆದರೆ ಜಾಗ್ರತೆ, ಸರಿನಾ? ಮತ್ತೆ ನಾನಿನ್ನು ಹೊರಡ್ಲಾ? ಓಕೆ ಮೇಡಮ್. ನಿಮ್ಮ ಆರೋಗ್ಯ ಕೂಡ ಜೋಪಾನ.
ನಮ್ಮಮ್ಮಂಗೆ ಧೈರ್ಯ ಹೇಳಿ. ಬರ್ತೀನಿ ಮೇಡಮ್. ನಿತ್ಯ, ಏನ್ ನಿತ್ಯ ನೀನ್ ಮಾಡ್ತಿರೋ ಕೆಲ್ಸ? ನಾನ್ ಬರೋದ್ ಸ್ವಲ್ಪ ತಡ ಆಗಿದ್ರು ಕೂಡ ನೀನು ಜೈ ಗಂಗಾ ಕಣ್ಣಿಗೆ ಬಿದ್ದಿರ್ತಿದ್ದೆ. ಇಷ್ಟು ದಿನ ನಾನು ಹಾಕಿರೋ ಎಫರ್ಟ್, ಪಟ್ಟಿರೋ ಕಷ್ಟ, ನೀನ್ ಮಾಡಿರೋ ಸ್ಯಾಕ್ರಿಫೈಸ್ ಎಲ್ಲಾನು ಮಣ್ಣಾಗಿರ್ತಿತ್ತು. ನೀನ್ ಸತ್ತೋದೆ ಅಂತ ಗಂಗಾನ ನಂಬಿಸಿದ್ವಲ್ಲ, ಮತ್ತೆ ಆ ನಂಬಿಕೆನ ಯಾಕೆ ಹಾಳು ಮಾಡ್ಕೊಳ್ಳೋದು? ಯಾಕೆ ಜೈಲಿಗೆ ಬಂದೆ? ಗಂಗಾ ಇಲ್ಲಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ ಮಾಮ್. ಗೊತ್ತಿರೋ ನೀನ್ ಕೂಡ ಹೇಳಿಲ್ಲ. ಅದು ನನಗೂ ಈಗಷ್ಟೇ ಗೊತ್ತಾಗಿದ್ದು. ನೀನ್ ಜೈಲಿಗೆ ಬರ್ತಿದ್ಯಾ ಅಂತ ತಿಳಿದ ಕೂಡಲೇ ಗಾಬರಿಯಾಗಿ ಇಲ್ಲಿಗೆ ಬಂದೆ. ಓ, ನಾನು ಏನ್ ಮಾಡ್ತೀನಿ ಅಂತ ಇನ್ನೂ ಗಾಬರಿ ಇದೆಯಾ ನಿನಗೆ? ಇನ್ನು ಕೇರ್ ತಗೋತಿದ್ಯಾ? ಹಾಗ್ಯಾಕೆ ಹೇಳ್ತಿದ್ಯಾ ನಿತ್ಯ? ಇನ್ನೇನು ಹೇಳಿ? ಇದಕ್ಕೂ ಮೊದಲು ನನಗೋಸ್ಕರ ಎಷ್ಟೋ ಮಾಡ್ತಿದ್ದವಳು, ಈಗ ಆ ಗಂಗಾಗೋಸ್ಕರ ಮಾಡ್ತಿದ್ಯಾ. ಇದಕ್ಕೂ ಮೊದಲು ನೀನೇನ್ ಮಾಡ್ಬೇಕು ಅಂದ್ಕೊಂಡ್ರು ಹಾಗೆ ಮಾಡೋಣ ಬೇಬಿ, ಹೀಗೆ ಮಾಡೋಣ ಬೇಬಿ ಅಂತ ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ದೆ. ಈಗ ಆ ತುಳಸಿ ಜೊತೆ ಶೇರ್ ಮಾಡ್ತಿದ್ಯಾ. ಅಂದ್ರೆ ನಿನ್ ಫಸ್ಟ್ ಪ್ರಿಫರೆನ್ಸ್ ಆ ಗಂಗಾ, ತುಳಸಿ ಆಗಿದ್ದಾರೆ. ನಾನು ಹೊರಗಿನವಳಾದೆ ಅಷ್ಟೇ ಅಲ್ವಾ? ನಿತ್ಯ, ಸ್ಟಾಪ್. ಡೋಂಟ್ ಟಾಕ್ ಲೈಕ್ ಅ ಸ್ಟುಪಿಡ್. ಈಗಿರೋ ಸಿಚುವೇಶನ್ ಏನು? ನೀನ್ ಮಾತಾಡ್ತಿರೋದೇನು? ನೀನ್ ಯಾಕೆ ಹೇಗೆ ಬಿಹೇವ್ ಮಾಡ್ತಿದ್ಯಾ? ಯಾಕಂದ್ರೆ ನಿನ್ನಲ್ಲಿ ಚೇಂಜಸ್ ಕಾಣ್ತಿದೆ. ನಿನ್ ಕಾನ್ಸಂಟ್ರೇಷನ್ ಬದಲಾಗಿದ್ದಕ್ಕೆ. ಹಾಗೇನಿಲ್ಲ ನಿತ್ಯ. ಮತ್ತೆ ಜೈನ ಹೊರಗಡೆ ಕರ್ಸೋದಕ್ಕೆ ನೀನೇನ್ ಮಾಡ್ತಿದ್ಯಾ ಮಾಮ್? ನಾನ್ ಮಾಡೋ ಇನ್ವೆಸ್ಟಿಗೇಷನ್ ಅಲ್ಲಿ ಹಾಫ್ ಕೂಡ ಮಾಡ್ತಿಲ್ಲ. ನಾನ್ ಮಾಡ್ತಿಲ್ಲ ಅಂತ ನೀನ್ ಯಾಕೆ ಅನ್ಕೋತಿದ್ಯಾ? ದೆನ್ ವೇರ್ ಇಸ್ ದ ರಿಸಲ್ಟ್ ಮಾಮ್? ಜೈ ಸ್ಟಿಲ್ ಇನ್ ದ ಜೈಲ್. ಆ ಗಂಗಾ ಕೂಡ ಹ್ಯಾಪಿಯಾಗಿ ಜೈ ಜೊತೆ ಇದ್ದಾಳೆ. ನಾನೇ ಹುಚ್ಚಿಡ್ದವಳ ಹಾಗೆ ರೋಡಲ್ಲೆಲ್ಲ ತಿರುಗ್ತಾ ಇದ್ದೀನಿ. ಎಸ್, ಐ ಆಮ್ ಮ್ಯಾಡ್. ಐ ಆಮ್ ಗೋಯಿಂಗ್ ಮ್ಯಾಡ್. ಓಕೆ ನಿತ್ಯ, ಈಗ ನಾನು ಏನೇ ಹೇಳಿದ್ರು ನಿಂಗೆ ಅರ್ಥ ಆಗ್ತಾ ಇಲ್ಲ. ಜೈನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ನೀನೇನೋ ಸಾಕ್ಷಿ ಸಂಪಾದನೆ ಮಾಡ್ದೆ ಅಂದ್ಯಲ್ಲ, ಏನದು? ಅದು ಜಸ್ಟ್ ಅ ಸೆಕೆಂಡ್ ಮಾಮ್. ಹಲೋ, ಥ್ಯಾಂಕ್ ಯು, ಬಾಯ್. ಮಾಮ್, ಐ ಹ್ಯಾವ್ ಟು ಗೋ, ಬಾಯ್. ನಿತ್ಯ, ಎಲ್ಲಿಗೆ? ಫೋನಲ್ಲಿ ಯಾರದು? ಬ್ಯಾಂಕ್ ಮ್ಯಾನೇಜರ್. ಮಲ್ಲಿಕಾ ಅಕೌಂಟಿಗೆ ಯಾರೋ 50 ಲಕ್ಷ ಹಾಕಿದ್ದಾರೆ ಅಂತ ಹೇಳಿದ್ನಲ್ಲ, ಕತ್ರಗುಪ್ಪೆಯಲ್ಲಿ ಒಂದು ATMನಿಂದ ಆ ದುಡ್ಡು ಡ್ರಾ ಮಾಡಿದ್ ಗೊತ್ತಾಯ್ತು. ಆ ATM ಸೆಂಟರ್ಗೆ ಹೋಗಿ CC ಕ್ಯಾಮ್ರಾ ಫುಟೇಜ್ ನೋಡಿದ್ರೆ ಯಾರು ಡ್ರಾ ಮಾಡಿದ್ದು ಅಂತಾನೂ ಗೊತ್ತಾಗುತ್ತೆ. ಐ ಥಿಂಕ್ ಅದು ಆ ಮಲ್ಲಿಕಾನೇ ಆಗಿರುತ್ತೆ. ಅವಳನ್ನ ಹೇಗಾದ್ರೂ ಮಾಡಿ ಬೇಗ ಹಿಡಿಬೇಕು. ಅವಳನ್ನ ಆದಷ್ಟು ಬೇಗ ಹಿಡಿಬೇಕು. ನಿತ್ಯ, ನಿತ್ಯ, ನಿತ್ಯ! ಅವಳು ಯಾಕೆ ಹೊರಗಡೆ ಬಂದ್ಲು? ಹಲೋ. ಹಾಂ ಮೇಡಮ್ ಹೇಳಿ.
ಆ ಮಲ್ಲಿಕಾ ಎಲ್ಲಿದ್ದಾಳೋ? ಗೆಸ್ಟ್ ಹೌಸ್ ಅಲ್ಲೇ ಇದ್ದಾರೆ ಮೇಡಮ್. ಅವಳಲ್ಲಿ ಇಲ್ಲ. ATMಗೆ ಹೋಗಿ ಮನಿ ಡ್ರಾ ಮಾಡಿದ್ದಾಳೆ. ಇವ್ರಿಗಾಗ್ಲೇ ಆ ದುಡ್ಡಿನ ಮೇಲೆ ಆಸೆ ಹುಟ್ಟುಬಿಡ್ತಾ? ಈ ವಿಷಯ ಗೊತ್ತಾಗಿದೆ ನಿತ್ಯಾಗೆ. ಮಲ್ಲಿಕಾಗೆ ಬೇಗ ಗೆಸ್ಟ್ ಹೌಸ್ಗೆ ಹೋಗೋದಕ್ಕೆ ಹೇಳು, ಇಲ್ಲ ಇಬ್ರು ಸಾಯ್ತೀರಾ. ಸರಿ ಮೇಡಮ್. ಏನ್ ಸಾರ್ ಕಾಲ್ ಮುರಿದಿರೋ ಬೆಕ್ತರ ಓಡಾಡ್ತಾ ಇದೀರಾ? ಏಯ್, ನಾನ್ ಕಾಲ್ ಸುಟ್ಟಿರೋ ಬೆಕ್ಕೋ ಕತ್ ಕುಯ್ದಿರೋ ಮೇಕೆನ ಅಲ್ವೋ ಮನುಷ್ಯ. ಪ್ರಾಣಿಗಳಿಗೆ ಹೋಲಿಸ್ತಿದಿರಲ್ಲ ನಿಮ್ಮ ಮುಖಕ್ಕಿಷ್ಟು. ಗ್ಯಾರಂಟಿನಾ ಸರ್? ನಮ್ಗನುಮಾನ. ಏಯ್, ನಿಮ್ಗೆ ನಾನು ಏನ್ ಅನ್ಯಾಯ ಮಾಡಿದೀನ್ರೋ? ರಾತ್ರಿ ಸರಿಯಾಗಿ ನಿದ್ರೆ ಮಾಡೋಕ್ಕೂ ಬಿಡಲ್ಲ, ಈಗ ಯೋಚನೆ ಮಾಡೋಕ್ಕೂ ಬಿಡಲ್ಲ. ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಹತ್ರ ಹೇಳ್ಕೊಳ್ಳಿ ಸರ್. ನನಗೆ ಯಾವ ಸಮಸ್ಯೆ ಇಲ್ಲ, ನನ್ನ ಪಾಡಿಗೆ ನಾನು ಬಿಟ್ಬಿಡ್ರೋ. ನೀವು ಅದೇ ನನಗೆ ಮಾಡೋ ದೊಡ್ಡ ಉಪಕಾರ. ಸರಿ, ನಿಮ್ಮಿಷ್ಟ. ಬರ್ರ ಹೋಗೋಣ. ನಿತ್ಯ ಮೇಡಮ್ ಬಂದಿದ್ರಾ ಸರ್? ನಾನು ಇಲ್ಲೇ ಇದ್ದಾಗ ಇನ್ನೊಬ್ಳು ನಿತ್ಯ ಹೇಗ್ ಬರ್ತಾಳೆ ನಾಣಿ ಅವ್ರೆ? ಬಂದಿದ್ದು ನಮ್ಮ ಮಾಮ್. ಆಹಾ, ನಿಮ್ಮಾಗೆ ಇರೋ ಇನ್ನೊಬ್ರು ನಿತ್ಯ ಮೇಡಮ್ ಬಂದ್ರೇನೋ ಅನ್ಕೊಂಡೆ ಮೇಡಮ್. ನನ್ನ ಹಾಗೆ ಇನ್ನೊಬ್ರು ಹೇಗಿರ್ತಾರೆ ನಾಣಿ ಅವ್ರೆ? ಇದ್ರೆ ಏನು, ಮನುಷ್ಯನಾಗಿರೋ ಒಬ್ಬ ಮನುಷ್ಯ ಈ ಭೂಮಿ ಮೇಲೆ 7 ಜನ ಇರ್ತಾರಂತೆ. ಅದು ಹೋಗ್ಲಿ, ಅಚ್ಚು ನಿಮ್ಮಾಗೆ ಇರೋ ಲಂಗ ದಾವಣಿ ಹಾಕೊಂಡಿರೋ ಹುಡುಗಿನ ನಾನ್ ದೇವಿಪುರದ ಗುಡಿಲಿ ನೋಡಿದ್ದೆ. ಹಾಗೆ ನನ್ನಾಗಿರೋರು, ಸಾರ್ ತರ ಇರೋರು ಈ ಭೂಮಿ ಮೇಲೆ ಇದ್ದೇ ಇರ್ತಾರೆ. ಅಮ್ಮ, ನಾಣಿನ ತಡಿದೇ ಇದ್ರೆ ಕೊಂಪೆ ಮುಳುಗುತ್ತೆ. ಏನ್ರಿ ಅಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಯಾವ ವಿಷಯದ ಬಗ್ಗೆ? ನಿಮ್ಮ ಮಾಮ್ ಬಗ್ಗೆ. ಅವ್ರು ನಿನ್ನ ಹತ್ರ ಮಾತಾಡ್ತಿದ್ರೆ ಮುಖದಲ್ಲಿ ತಿಳಿದೇ ಇರೋ ಭಯ, ಕಣ್ಣಲ್ಲಿ ಕ್ಲಿಯರ್ ಆಗಿ ಕಾಣ್ತಿದ್ದ ನೋವು. ನಿಮ್ಮ ಮಾಮಲ್ಲಿ ಏನೋ ಚೇಂಜಸ್ ಕಾಣ್ತಿದೆ ನಿತ್ಯ. ಅಯ್ಯೋ, ಅದು ನನ್ನ ಬಗ್ಗೆ ಅಲ್ಲ ರೀ, ನಿಮ್ ಬಗ್ಗೆ. ನಿಮ್ಮನ್ನ ಇಲ್ಲಿಂದ ಹೇಗ್ ರಿಲೀಸ್ ಮಾಡೋದು ಅಂತ ಮಾಮ್ ಟೆನ್ಷನ್ ಆಗಿದ್ದಾರೆ. ಅಫ್ಕೋರ್ಸ್ ನಿತ್ಯ, ಅಳಿಯನ್ ಮೇಲೆ ಯಾವತ್ತಾಗಾದ್ರೂ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇರಲೇಬೇಕು. ಆದರೆ ನಿಮ್ಮ ಮಾಮ್ ಇನ್ನೇನೋ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ ಅನಿಸ್ತು. ಅವ್ರು ಯಾವುದೋ ವಿಷಯಕ್ಕೆ ಹೆದರ್ತಿದ್ದಾರೆ. ಐ ಥಿಂಕ್ ನಿನ್ಗೇನಾದ್ರೂ ಆದ್ರೆ ಅನ್ನೋ ಭಯ ಇರ್ಬೋದು. ನೀವು ನನ್ನ ಪಕ್ಕದಲ್ಲಿದ್ದಾಗ ನನ್ಗೇನಾಗತ್ತೆ ರೀ? ನೀವೇ ನನಗೆ ಬೆಟ್ಟದಷ್ಟು ಧೈರ್ಯ ಬಲ. ಹೌದು ಮೇಡಮ್, ಸಾರ್ ನಿಮ್ಗೆ ದೊಡ್ಡ ಬಲ, ಕಣ್ಣಿಗೆ ಕಾಣದಿರೋ ರಕ್ಷಣಾ ಕವಚ. ಏನ್ರಿ, ಆ ಹುಣ್ಸೆಕಾಯಿ ನೋಡಿದ್ರಾ? ಅದನ್ನ ಕಿತ್ಕೊಡ್ರಿ. ಅದು ತುಂಬಾ ಎತ್ತರ ಇದೆ ನಿತ್ಯ. ಹಾರೆ ಕಿತ್ಕೊಡಿ. ಹಾ, ಅದಿನ್ನೂ ಕಾಯಿ ಚೆನ್ನಾಗಿರಲ್ಲ. ಹೇಗಿದ್ರೆ ನಿಮಗೇನ್ರಿ? ತಿನ್ನೋಳು ನಾನು. ಪ್ಲೀಸ್ ರೀ, ಕಿತ್ಕೊಡ್ರಿ. ಪ್ಲೀಸ್ ಪ್ಲೀಸ್ ರೀ.